ರಾಜ್ಯ ಸರ್ಕಾರ ಒಳ ಮೀಸಲಾತಿ ಕುರಿತು ತಗೊಂಡಂಥ ನಿರ್ಣಯವನ್ನು ರಾಜ್ಯದಲ್ಲಿ ಕೆಲವರು ಸ್ವಾಗತ ಅಭಿನಂದನೆ ಮಾಡಿರ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಯಾಕೆಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಇರ್ತಕ್ಕಂಥ ಸ್ಪರ್ಶ OBC ಜಾತಿಗಳು ಅಂದರೆ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಸಮುದಾಯಗಳಿಗೆ 4.5% ಅಂದರೆ ಪರಿಶಿಷ್ಟ ಜಾತಿ ಅಲ್ಲದ ಸಮುದಾಯಗಳಿಗೆ, ಅಸ್ಪೃಶ್ಯ ಸಮುದಾಯಗಳಲ್ಲದ ಸಮುದಾಯಗಳಿಗೆ 4.5%, ನೈಜ ಅಸ್ಪೃಶ್ಯ ಸಮುದಾಯಗಳಾದ ವಲಯ ಮಾದಿಗ ಸಮುದಾಯಗಳಿಗೆ 5.25 ಇದಕ್ಕೆ ಸ್ವಾಗತ ಅಭಿನಂದನೆ ಮಾಡ್ತಕ್ಕಂಥದ್ದು ಏನಂದರೆ ಇಂಟೆಲೆಕ್ಚುಯಲ್ ಡಿಫಾಲ್ಟ್ನೆಸ್. ಇದು ಬೌದ್ಧಿಕ ದಿವಾಳಿತನ ಅಂದರೆ ತಪ್ಪಾಗಲ್ಲ. ಬಂಧುಗಳೇ, ಈ ಕೊಲಂಬೋ ಸಮುದಾಯಗಳು ಕೇವಲ ಇಷ್ಟೇ ಅಲ್ಲ. ಯಾವಾಗ ಫೆಬ್ರವರಿ 14, 2020ಕ್ಕೆ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ಸಮುದಾಯಗಳನ್ನು ಅಂದರೆ ಟಚಬಲ್ OBC ಕೊಲಂಬೋ ಸಮುದಾಯಗಳನ್ನ SC ಪಟ್ಟಿಯಿಂದ ಎಕ್ಸ್ಕ್ಲೂಡ್ ಮಾಡೋದಕ್ಕೆ NCACಗೆ ಡೈರೆಕ್ಷನ್ ಕೊಟ್ಟು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು ಮಾರ್ಚ್ 12, 2020ಕ್ಕೆ ಚೀಫ್ ಸೆಕ್ರೆಟರಿಗೆ ಯಾವತ್ತು ಲೆಟ್ರ್ ಬರೆದ್ರೋ ಅವತ್ತಿಂದನೇ ಈ ಕೊಲಂಬೋಗಳು ಅವರು ಪೊಲಿಟಿಕಲಿ ಎಕನಾಮಿಕಲಿ ಯುನೈಟ್ ಆಗಿ ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರಿಗೆ ಬಹುಶಃ ಸುಮಾರು 200 ಕೋಟಿ ಹಣದ ಆಮಿಷವನ್ನು ಒಡ್ಡಿ ಅವ್ರಿಗೆ 200 ಕೋಟಿ ಹಣವನ್ನು ಸಂದಾಯ ಮಾಡಿ ಇದ್ರ ಮೂಲಕ ಅವತ್ತು ಆ ಫೈಲ್ನ ನಿಧಾನ ಪ್ರಗತಿ ಮಾಡೋದಕ್ಕೆ ಮೊದಲನೇ ಪ್ರಯತ್ನ. ಎರಡನೇ ಹಂತದಲ್ಲಿ 2023ಕ್ಕೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲಕ್ಕೆ ಮಂಜುನಾಥ್ ಪ್ರಸಾದ್ ಅವರು, ಈಗ ರಿಟೈರ್ಡ್ IAS ಆಫೀಸರು, ದೋಸು ಪರ್ಸನ್ ಆರ್ ಎನ್ ಆಫೀಸರ್ ಬಿಲಾಂಗ್ಸ್ ಟು ಬೋವಿ ಕಮ್ಯುನಿಟಿ, ಅವರು CMಗೆ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾಗ ಅವ್ರ ಮೂಲಕ ಮತ್ತೆ 200-300 ಕೋಟಿಗಳನ್ನ ಸಂದಾಯ ಮಾಡಿ ಸರ್ಕಾರಕ್ಕೆ ಅಲ್ಲೂ ಸಹ ಪ್ರಸ್ತಾವನೆ ಸಲ್ಲಿಸುವ ಬದಲು ಅಭಿಪ್ರಾಯ ಪತ್ರವನ್ನು ಸಲ್ಲಿಸೋದ್ರ ಮೂಲಕ ಈ ಕೊಲಂಬೋಗಳನ್ನ SC ಪಟ್ಟಿಲಿ ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಮುಂದುವರ್ಸೋದಕ್ಕೆ ಎರಡನೇ ಪ್ರಯತ್ನ. ಮೂರನೇ ಪ್ರಯತ್ನ ಈ ಇಂಜಸ್ಟಿಸ್ ನಾಗಮೋಹನ್ ದಾಸ್ ಮೂಲಕ ಇವರು ಸುಮಾರು 50 ಕೋಟಿನ ಹಣ ಸಂದಾಯ ಮಾಡಿ ನಾಗಮೋಹನ್ ದಾಸ್ ಅವರಿಗೆ ಭ್ರಷ್ಟಾಚಾರದ ಮೂಲಕ ಈ ಸಮುದಾಯಗಳಿಗೆ SC ಪಟ್ಟಿಲಿ ಉಳಿಸಿ 4.5% ಕೊಡೋದಕ್ಕೆ ನಡೆಸ್ತಕ್ಕಂಥ ಮೂರನೇ ಪ್ರಯತ್ನ. ಇದನ್ನು ಈ ನೈಜ ಅಸ್ಪೃಶ್ಯ ಸಮುದಾಯಗಳು, ವಲಯ ಮಾದಿಗ ಸಮುದಾಯಗಳ ವಿದ್ಯಾರ್ಥಿಗಳು, ಪದವೀಧರರು, ಇಂಟೆಲೆಕ್ಚುಯಲ್ಸು, ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಮೀಸಲು ಕ್ಷೇತ್ರದ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ಪರವಾಗಿ ಅವರು ನಿಂತ್ಕೊಳ್ಳಲ್ಲ. ಬಂಧುಗಳೇ, ಇವಾಗ 4.5% SC ರಿಸರ್ವೇಷನ್ನ ತಗೊಂಡು ನಾನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಈ ದೇಶದಲ್ಲಿ ಈ ವಲಯ ಮಾದಿಗರನ್ನ ಮಟ್ಟ ಹಾಕೋದಕ್ಕೆ ಬಳಸ್ತಿರ್ತಕ್ಕಂಥ ಅಸ್ತ್ರ. ಯಾಕೆಂದರೆ ನೀವೆಲ್ಲ ಗುಜರಾತು, ಹರಿಯಾಣ, ನೀವು ಇಲ್ಲಿಂದ ಮೈಗ್ರೇಟ್ ಆಗಿ ಬಂದಿರತಕ್ಕಂಥವ್ರು. ನಿಮ್ಮ ಭಾಷೆಗೂ ನಾವು ಕನ್ನಡಿಗರು, ನೀವು ಕನ್ನಡಿಗರ? ನಿಮ್ಮ ಆಚಾರ ವಿಚಾರ ಹೇಗಿದೆ, ನಮ್ಮ ಆಚಾರ ವಿಚಾರ ಹೇಗಿದೆ? ಸಾಮಾಜಿಕ ಬಹಿಷ್ಕಾರಕ್ಕೆ ನೀವು ಒಳಪಟ್ಟಿಲ್ಲ, ನಾವು ಒಳಪಟ್ಟಿದ್ದೀವಿ. ಆರ್ಥಿಕವಾಗಿ ನೀವು ಹಿಂದುಳಿದಿರ್ಬೋದು, ಅದು ಮಾನದಂಡ ಅಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಮತ್ತು ಮೈಗ್ರೇಷನ್ ಆದವ್ರಿಗೆ SC ಎಂಟೈಟ್ಲ್ಮೆಂಟ್ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಆದರೆ ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ ನುಸುಳುಕೋರರಾಗಿ ಬಂದಿರತಕ್ಕಂಥವ್ರಿಗೆ ನಿಮಗೆ ಎಷ್ಟು ಕೆಚ್ಚಿ ಇರಬೇಕಂತಂದರೆ, ನಾವು ಹುಟ್ಟಿರದೆ ವಲಯ ಮಾದರ ಅಸ್ಪೃಶ್ಯರಾಗಿ ನಮಗೆ ಎಷ್ಟು ತಾಕತ್ತಿರಬೇಕು. ಲೆಟಸ್ ಡೂ ಇಟ್, ಪ್ಲೀಸ್ ಕಮ್ ಫಾರ್ವರ್ಡ್. ನೀವೆಲ್ಲರನ್ನೂ ಕರ್ಕೊಂಡು ಡಿಬೇಟಿಗೆ ಬನ್ನಿ, ಎಲ್ಲರೂ ಓಪನಾಗಿ ಪ್ರೀತಿಯಿಂದ ಚರ್ಚೆ ಮಾಡೋಣ. ನಾವಂತೂ ಹಿಂದೆ ಸರಿಯಲ್ಲ. ಮತ್ತು ಐ ಕುಡ್ ಲೈಕ್ ಟು ರಿಪೀಟ್ ಒನ್ಸ್ ಅಗೈನ್, ನೀವು SC ಪಟ್ಟಿಂದ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ SC ಪಟ್ಟಿಂದ ನೀವು ಆಚೆ ಹೋಗೋದು ಅಷ್ಟೇ ಸತ್ಯ. ಮತ್ತು ನೀವು ಪಡ್ಕೊಂಡ್ರೆ ಎಲ್ಲ ಆಸ್ತಿ ಪಾಸ್ತಿಗಳನ್ನ ರಿಕವರಿ ಮಾಡಿರೋದು ಅಷ್ಟೇ ಸತ್ಯ. ಈಗ 4.5% ಏನು ಎಂಪ್ಲಾಯ್ಮೆಂಟ್ ತಗೋತೀರಾ ಅದನ್ನು ಸೀಜ್ ಮಾಡಿಸ್ತೀವಿ, ಅದು ಅಷ್ಟೇ ಸತ್ಯ.